ಪ್ರಾರಂಭದಲ್ಲಿ ಪ್ರಾತಸ್ಮರಣೀಯ ಪರಮ ಪೂಜನೀಯ ಶ್ರೀ ಗುರುದೇವರನ್ನ, ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರನ್ನ, ಸ್ವರ್ಣಮಾಲಾ ಮಾತೋಶ್ರೀ ಅಮ್ಮನವರನ್ನ, ಈ ನಾಡಿನ ಬಸವಾದಿ ಶಿವಶರಣರನ್ನ ಸ್ಮರಣೆ ಮಾಡಿಕೊಂಡು ಅವರೆಲ್ಲರಲ್ಲಿಯೂ ಆತ್ಮಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ, ಓಂ ಶಕ್ತಿ ಪಿರಮಿಡ್ ಧ್ಯಾನ ಮಂದಿರದ ಒಂದು ಲೋಕಾರ್ಪಣೆ ಉದ್ಘಾಟನೆಯ ಸಮಾರಂಭ. ಈ ಸಮಾರಂಭದಲ್ಲಿ ಭಾಗವಹಿಸಿ ನಿರ್ಗಮಿಸಿದ ಪೂಜ್ಯರಿಗೆ, ಕಾರ್ಯಕ್ರಮದಲ್ಲಿ ಸುದೀರ್ಘವಾಗಿ ತಮ್ಮ ಅನುಭವಾಮೃತವನ್ನು ಹಂಚಿಕೊಂಡಿರತಕ್ಕಂತಹ ಆತ್ಮೀಯರಾದ ಹನುಮಂತರಾವ್ ಗುರುಜಿಯವರಲ್ಲಿ, ಸುಭಾಷ್ ಪತ್ರಿಜಿಯವರ ಒಂದು ಮಾರ್ಗದರ್ಶನದಲ್ಲಿ ಅವರ ತತ್ವದರ್ಶನವನ್ನು ಮುನ್ನಡೆಸಿಕೊಂಡು ಬರ್ತಾ ಇರುವಂತಹ ಡಾಕ್ಟರ್ ಕೇತಪ್ನೂರ್ ಸರ್ ಅವರಲ್ಲಿ, ಹಾಗೆ ನಮ್ಮ ಆತ್ಮೀಯರಾಗಿರತಕ್ಕಂತಹ ಶಾಸ್ತ್ರಿಯವರಲ್ಲಿ, ಶಿವಯ್ಯ ಶಾಸ್ತ್ರಿಗಳವರಲ್ಲಿ, ಲಿಂಗನಗೌಡರು, ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈ ಭೂಮಂಡಲಕ್ಕೆ ಮಹದುಪಕಾರವನ್ನು ಮಾಡಿರತಕ್ಕಂತಹ ನಮ್ಮ ಮಾತೋಶ್ರೀ ಸಾವಿತ್ರಿ ಅಮ್ಮ ಅವರಲ್ಲಿ ಕೂಡ ನಾನು ವಂದಿಸ್ತಾ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ವೀರಾಂಜನೇಯ ಸರು ಹಾಗೆ ಸರ್ ಅವರಲ್ಲಿ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರತಕ್ಕಂಥ ಎಲ್ಲ ಆತ್ಮೀಯ ಧ್ಯಾನ ಬಂಧುಗಳೇ, ಆತ್ಮಬಂಧುಗಳೇ ಹಾಗೂ ಎಲ್ಲ PMC ಕನ್ನಡದ ಸಿಬ್ಬಂದಿ ವರ್ಗದವರೇ, ತಮ್ಮೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳು. ನಿಜವಾಗಲೂ ಒಂದು ಪಿರಮಿಡ್ ನಿರ್ಮಾಣ ಆಗಬೇಕು ಅಂತಂದ್ರೆ ಆ ಭೂಮಿಯ ಪುಣ್ಯ ಬಹಳ ದೊಡ್ಡದಿರುತ್ತದೆ. ಇವತ್ತು ನಗರಗಳಲ್ಲಿ ಪಿರಮಿಡ್ಗಳನ್ನು ನಿರ್ಮಾಣ ಮಾಡುವುದು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಅವಶ್ಯಕತೆ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಮೊದಲು ಪಿರಮಿಡ್ಗಳ ನಿರ್ಮಾಣ ಆಗಬೇಕು. ನಾವೇನು ಮಾಡ್ತಾ ಇದ್ದೇವೆ, ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ದುಡ್ಡಿದ್ದವರು ಬಹಳಷ್ಟು ರೀತಿಯಲ್ಲಿ ಕಟ್ಟಡ ಮಾಡ್ಕೊಂಡು ಬರ್ತಾರೆ. ನನಗನಿಸ್ತು ಬಂದು ಕೂತ್ಕೊಂಡಾಗ, ನಾವು ಬಾಗಲವಾಡದವರೆಗೂ ಹೋಗಿದ್ವಿ, ಮುಂದೆ ಊರಿಗೆ ಹೋಗಿ ಮತ್ತೆ ಊರು ಮಟ್ಟಿ ಮತ್ತೆ ಈ ಕಡೆಗೆ ಬಂದಿವಿ ನಾವು. ನನಗನಿಸ್ತು ಇಂತಹ ಒಂದು ಪ್ರದೇಶದಲ್ಲಿ ಹಾಗಪ್ಪ ಇದು ನಿರ್ಮಾಣ ಆಯಿತು ಅಂದಾಗ, ಸಾವಿತ್ರಿ ಮೇಡಮ್ ಅವರ ಅನುಭವವನ್ನು ಕೇಳಿದಾಗ ನಮಗೆಲ್ಲ ಗೊತ್ತಾಯಿತು, ಇದು ನಾನು ಮಾಡಿರುವಂಥದ್ದಲ್ಲ ಅಥವಾ ಅವರು ಮಾಡಿರುವಂಥದ್ದಲ್ಲ, ಇಲ್ಲಿರತಕ್ಕಂತಹ ಭೂಮಂಡಲದ ಶಕ್ತಿ ಈ ಕಾರ್ಯವನ್ನು ಮಾಡಿಸಿದೆ. ಈ ಭೂಮಂಡಲದಲ್ಲಿ ಯಾಕೆ ಧ್ಯಾನ ಮಂದಿರಗಳ ನಿರ್ಮಾಣ ಆಗಬೇಕು? ಒಂದು ಮಾತಿತ್ತು, ದಾನಮೇಕಂ ಕಲೌಯುಗೆ ಅನ್ನುವಂತಹ ಮಾತು. ಅಂದ್ರೆ ಈ ಭೂಮಂಡಲದಲ್ಲಿ ದಾನ ಬಹಳ ಮುಖ್ಯವಾಗಿರುವಂಥದ್ದು ಕಲಿಯುಗದಲ್ಲಿ ಅಂತ. ಆದರೆ ಅದನ್ನ ಈ ರೀತಿಯಲ್ಲಿ ನಾವು ಹೇಳಬಹುದು, ಧ್ಯಾನಮೇಕಂ ಕಲಿಯುಗವು. ಅಂದ್ರೆ ಧ್ಯಾನವೊಂದೇ ಪರಮುಕ್ತಿಗೆ ಸಾಧನವಾಗಿರುವಂಥದ್ದು ಅನ್ನುವುದನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿದೆ. ಇಲ್ಲಿವರೆಗೂ ಎಲ್ಲ ಮಾಸ್ಟರ್ಸ್ ಹೇಳ್ಕೊಂಡು ಬಂದ್ರು, ಧ್ಯಾನ ಯಾಕೆ ಮಾಡಬೇಕು ಅನ್ನುವಂಥದ್ದು. ಯಾಕೆ ಮಾಡಬೇಕು ಅನ್ನುವುದಕ್ಕಿಂತ ನಾವೆಲ್ಲ ಇವತ್ತು ಯಾಕೆ ನಾವು ಈ ಭೂಮಿಗೆ ಬಂದಿದ್ದೇವೆ ಅನ್ನುವುದನ್ನ ಮೊದಲು ತಿಳ್ಕೊಳ್ಬೇಕು. ಇವತ್ತು ಬಹಳಷ್ಟು ಮಾರ್ಗಗಳಿದಾವೆ. ಆಧ್ಯಾತ್ಮಿಕದಲ್ಲಿ ಸಾಕಷ್ಟು ಪಂಗಡಗಳು, ಉಪಪಂಗಡಗಳು, ಸಾಕಷ್ಟು ಹಾದಿಗಳು, ರಸ್ತೆಗಳು ಬಹಳ ಅದಾವು. ಆದರೆ ಯಾವ ಮಾರ್ಗದಲ್ಲಿ ನಾವು ಹೋಗಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಅಲ್ಲ. ಅದನ್ನ ತಿಳಿಸಿಕೊಟ್ಟಂತವರು ಯಾರು ಅಂದ್ರೆ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರು. ಈ ಸುಭಾಷ್ ಪತ್ರಿಜಿಯವರ ಮಾರ್ಗ ಅಂದ್ರೆ ಅದು ಮಧ್ಯಮ ಮಾರ್ಗ ಅನ್ನತಕ್ಕಂಥದ್ದು. ಈ ಧ್ಯಾನಕ್ಕಾಗಿ ಅಥವಾ ಆಧ್ಯಾತ್ಮಿಕ ಜೀವನಕ್ಕಾಗಿ ನಿಮ್ಮ ಲೌಕಿಕವಾಗಿರತಕ್ಕಂತಹ ಕರ್ತವ್ಯಗಳನ್ನ ತ್ಯಾಗ ಮಾಡಬೇಕು ಅಂತೇನು ಅವಶ್ಯಕತೆ ಇಲ್ಲ. ಅಂದ್ರೆ ಗೃಹಸ್ಥಾಶ್ರಮದಲ್ಲಿದ್ದುಕೊಂಡೇ ಪಾರಮಾರ್ಥಿಕ ಸಾಧನೆಯನ್ನ ನಾವು ಮಾಡಬೇಕು, ಧ್ಯಾನ ಸಾಧನೆಯನ್ನ ಮಾಡಬೇಕು. ಧ್ಯಾನ ಸಾಧನೆ ಮಾಡುವುದರಿಂದ ನಾವು ಯಾಕೆ ಹುಟ್ಟಿ ಬಂದಿದ್ದೇವೆ ಅನ್ನೋದು ಗೊತ್ತಾಗತ್ತೆ, ನಾವು ಹಿಂದೆ ಏನಾಗಿದ್ದೀವಿ ಅನ್ನೋದು ಕೂಡ ನಮಗೆ ಗೊತ್ತಾಗತ್ತೆ. ಜೊತೆಗೆ ನಾವು ನಮ್ಮ ಜೀವನದ ಸ್ವರೂಪವನ್ನು ನಾವು ತಿಳಿದುಕೊಳ್ಳುತ್ತೇವೆ. ಇವತ್ತು ಧ್ಯಾನದಿಂದ ಎಲ್ಲವೂ ಕೂಡ ಸಾಧ್ಯ ಇದೆ. ಈ ಭೂಮಂಡಲದಲ್ಲಿ ಯಾವುದೂ ಅಸಾಧ್ಯವಾಗಿರುವಂಥದ್ದಲ್ಲ. ಧ್ಯಾನದಿಂದ ಎಲ್ಲವನ್ನೂ ಸಾಧಿಸಬಹುದು. ಇವತ್ತು ಆರೋಗ್ಯ ಸುಧಾರಣೆಯಾಗುತ್ತದೆ,
ನಮಗೆ ಇವತ್ತು ಸಾಕಷ್ಟು ಒತ್ತಡಮಯವಾಗಿರತಕ್ಕಂತಹ ಜೀವನವನ್ನ ನಾವೆಲ್ಲ ನಡೆಸ್ತಾ ಇದ್ದೇವೆ. ಮನುಷ್ಯನಲ್ಲಿ ಹಣ ಇದೆ, ಆಸ್ತಿ ಇದೆ, ಅಧಿಕಾರ ಇದೆ, ಆದ್ರೂ ಒಂದೇನಿಲ್ಲ ಅಂದ್ರೆ ಮುಖದಲ್ಲಿ ನಗುನೇ ಹೋಗ್ಬಿಟ್ಟದೆ. ಸಂಬಂಧಗಳು ಸರಿಯಾಗಿ ಉಳಿತಾ ಇಲ್ಲ. ಕುಟುಂಬಗಳಲ್ಲಿ ಪ್ರೀತಿ, ಪ್ರೇಮ, ಆ ವಿಶ್ವಾಸ, ನಂಬಿಕೆ ಅನ್ನೋದು ಕಳ್ಕೊಂಡು ಬಿಟ್ಟಿದ್ದೇವೆ ನಾವೆಲ್ಲ. ಇವತ್ತು ಏನಿದ್ರೂ ಕೂಡ ಏನಿಲ್ಲದ ಸ್ಥಿತಿಯೊಳಗೆ ನಾವೆಲ್ಲ ಬದುಕುತ್ತಾ ಇದ್ದೇವೆ. ಕಾರಣ ಏನು ಅಂದ್ರೆ ನಾವು ಧ್ಯಾನವನ್ನ ಕಳೆದುಕೊಳ್ತಾ ಇದ್ದೇವೆ. ಇವತ್ತು ಎಷ್ಟು ಜನ ಬಂದಿದಿರಲ್ಲ, ನೀವೆಲ್ಲರೂ ನಿಜವಾಗಲೂ ಮಾಣಿಕ್ಯ ಇದ್ದಂಗ, ಸ್ಫಟಿಕ ಇದ್ದಂಗ, ಮುತ್ತು ರತ್ನಗಳಿದ್ದಂಗ. ಯಾಕಂದ್ರೆ ಬಂಗಾರದ ಅಂಗಡಿಗೆ ಬಂಗಾರ ತೆಗೆದುಕೊಳ್ಳಿಕ್ಕೆ ಬಹಳಷ್ಟು ಜನ ಹೋಗೋದಿಲ್ಲ ಅಂತ. ಕಾಯಿಪಲ್ಯ ಬಜಾರದೊಳಗೆ ಸಂತೆ ಬಹಳ ಜೋರು ಇರ್ತತಿ. ತಗೊಳ್ಳದೆ ಇರ್ಲಿ, ಹೋಗಿ ಅವ್ರು ಕೇಳ್ತಾರೆ ಹೆಂಗ ಬದನೆಕಾಯಿ, ಹೆಂಗ ಟೊಮೊಟೊ ಕೇಳ್ತಾರೋ, ತಗೊಳ್ಳೋದಿಲ್ಲ, ಮತ್ತೆ ಮುಂದೆ ಹೋಗ್ತಾ ಇರ್ತಾರೆ. ಸುಮ್ಮನೆ ಕೇಳೋರು, ಹೋಗೋರು, ಬರೋರು ಬಹಳ ಜನ ಅದಾರ. ಆದ್ರ ಬಂಗಾರದ ಅಂಗಡಿಯೊಳಗ ನಾವು ಒಳಗೆ ಹೋದ್ವಿ ಅಂದ್ರೆ ಯಾಕೆ ಹೋಗಿರ್ತೀವಿ ಅಂದ್ರೆ ಕಿಶೆದಾಗ ರೊಕ್ಕ ಇಟ್ಕೊಂಡನ ಒಳಗೆ ಹೋಗಿರ್ತೇವೆ. ನಮಗ್ ಬಂಗಾರ ತಗೊಳ್ಬೇಕು, ಮುತ್ತು ರತ್ನಗಳನ್ನ ತಗೊಳ್ಬೇಕು ಅಂತಾನೆ ಹೋಗಿರ್ತೇವೆ. ಹಾಗೆ ಈ ಪಿರಾಮಿಡ್ ಉದ್ಘಾಟನಾ ಸಮಾರಂಭ ಅಂತಂದ್ರೆ ಇದು ಬೆಳ್ಳಿ, ಬಂಗಾರ, ಮುತ್ತು ರತ್ನಗಳ ಒಂದು ವ್ಯಾಪಾರದ ಕೇಂದ್ರ ಇದ್ದ ಹಾಗೆ. ಇಲ್ಲಿ ಎಲ್ಲವೂ ಕೂಡ ನಿಮಗೆ ಯಾರ್ಯಾರಿಗೆ ಏನೇನು ಬೇಕೋ ಅದೆಲ್ಲವನ್ನ ಪಡೆದುಕೊಂಡು ನೀವೆಲ್ಲ ಹೋಗಬಹುದು. ಆರೋಗ್ಯ ಸುಧಾರಣೆಯಾಗಬೇಕು, ಆನಂದ ಪ್ರಾಪ್ತಿಯಾಗಬೇಕು. ನಾವೆಲ್ಲ ಗೃಹಸ್ಥಾಶ್ರಮದಲ್ಲಿದ್ದುಕೊಂಡು ಪಾರಮಾರ್ಥವನ್ನ, ಜೀವನದ ಮುಖ್ಯ ಗುರಿಯಾಗಿರತಕ್ಕಂತಹ ಜೀವನ್ಮುಕ್ತ ಸ್ಥಿತಿಯನ್ನ ನಾವು ಹೊಂದಬೇಕು, ಅನುಭವಿಸಬೇಕು. ಬಹಳಷ್ಟು ಜನರಿಗೆ ಮುಕ್ತಿ ಅಂದ ತಕ್ಷಣವೇ ಏನಂತಾರಂದ್ರೆ ಸತ್ತ ಮೇಲೆ ಅದು ಮುಕ್ತಿ ಸಿಗ್ತದಂತ ಬಹಳ ಜನ ತಿಳ್ಕೊಂಡಿದ್ದಾರೆ. ಸತ್ತ ಮೇಲೆ ಏನ್ ಮಾಡೋದು? ಉಸಿರು ನಿಂತ ಮೇಲೆ ಇದರ ಆಟ ಏನೂ ಇಲ್ಲ. ಹೌದಲ್ಲೋ? ಜೀವನ ಪೂರ್ತಿ ಆಟ ಆಡ್ತೇವೆ, ಆದರೆ ಉಸಿರಾಟದ ಜೊತೆಗೆ ಉಸಿರನು ಒಂದು ಆಟನ ನಮ್ಮ ಒಳಗಡೆಗೆ. ಆ ಆಟ ನಿಂತೇ ಇಲ್ಲ. ಯಾವಾಗ ಉಸಿರಿನ ಆಟ ನಿಲ್ತದೋ ಅವಾಗ ಜೀವನವೇ ನಿಂತು ಹೋಗಿ ಬಿಡುತ್ತದೆ. ಹಾಗಾದರೆ ನಮ್ಮೊಳಗಿನ ಉಸಿರಾಟದ ಕ್ರಮವನ್ನ ನಾವು ಅರಿತುಕೊಂಡು ಅದರ ಜೊತೆಗೆ ನಾವು ಇದ್ವಿ ಅಂತಂದ್ರೆ ಅದು ಪಾರಮಾರ್ಥ ಆಗತ್ತೆ, ಅದು ಆಧ್ಯಾತ್ಮಿಕ ಜೀವನವಾಗತ್ತೆ. ನಾವು ಉಸಿರಾಟವನ್ನ ಅರಿಲಿಲ್ಲ ಅಂತಂದ್ರೆ ಎಷ್ಟೋ ವರ್ಷಗಳವರೆಗೆ ಹಾಗೆ ಕಳೆದ್ವಿ. ಧ್ಯಾನ ಅಂದ್ರೆ ಗೊತ್ತಿಲ್ಲ, ಅಧ್ಯಾತ್ಮ ಅಂದ್ರೆ ಗೊತ್ತಿಲ್ಲ, ಸತ್ಸಂಗ ಅಂದ್ರೆ ಗೊತ್ತಿಲ್ಲ, ಸ್ವಾಧ್ಯಾಯ ಅಂದ್ರೆ ಗೊತ್ತಿಲ್ಲ. ಹಾಗೆ ನಮ್ಮ ಜೀವನದ ಸಮಯವನ್ನ ನಾವು ಕಳ್ಕೊಂಡು ಬಿಟ್ಟಿವಲ್ಲ. ಈಗಲಾದರೂ ಕೂಡ ಗೊತ್ತಾಗ್ಯದ. ಎಷ್ಟು ಜನ ದಿನ ಧ್ಯಾನ ಮಾಡಬೇಕು ಅಂತ ಅನಿಸ್ತದೆ ಎಲ್ಲರಿಗೂ? ಇಲ್ಲಿ ಕುಳಿತುಕೊಂಡವ್ರಿಗೆ ಕೈ ಎತ್ತರ ನೋಡೋ. ಎಷ್ಟು ಜನರಿಗೆ ಧ್ಯಾನ ಮಾಡಬೇಕು, ಯಾಕೆ ಧ್ಯಾನ ಮಾಡಬೇಕು ಅನ್ನೋದು ಗೊತ್ತಿದೆ ಇಲ್ಲೋ? ಈಗ ಎಲ್ಲರಿಗೂ ಗೊತ್ತದ, ಎಲ್ಲರೂ ಊಟ ಮಾಡ್ತಾರ. ಹೌದಲ್ಲ? ಯಾರಾದ್ರೂ ಊಟ ಮಾಡೋದು ಬಿಟ್ಟಿರೇನ? ಈಗಾಗಲೇ ಸಮಯ 1 ಗಂಟೆ ಮೇಲೆ ಆಗ್ಯದ. ಗುರುಗಳೇ ಹೊಟ್ಟೆ ಹಸಿವಾಗ್ಯದ, ಬೇಗ ಬಿಟ್ರೆ ಬಹಳ ಚಲೋ ಆಗುತ್ತದೆ ಅನ್ನೋ ಸ್ಥಿತಿಯೊಳಗ ನೀವೆಲ್ಲ ಅದಿರಿ. ಅದನ್ನ ಎಲ್ಲ ಕಡೆ ಒಂದು ಪ್ರಶ್ನೆ ಕೇಳ್ತಿರ್ತೇನೆ. ನಮಗೆ ಯಾರಿಗೂ ಊಟ ಮಾಡು ಅಂತ ಹೇಳಿಲ್ಲ, ಆದ್ರೆ ಹೊಟ್ಟೆ ಹಸದ ನಮಗೆ ಗೊತ್ತಾಗ್ತದಿಲ್ಲೋ? ಹೊಟ್ಟೆ ಹಸದ ತಕ್ಷಣ ಏನ್ ಮಾಡ್ತೇವೆ ನಾವು? ಉಪವಾಸ ಇರ್ತೇವೆ. ಓಡಿ ಹೋಗಿ ಎಲ್ಲಿ ಊಟ ಇರ್ತದೋ ಅಲ್ಲಿ ಹೋಗಿ ಊಟ ಮಾಡ್ತೇವೆ. ಊಟ ಸಿಗ್ಲಿಲ್ಲ ಅಂದ್ರೆ ಭಿಕ್ಷೆ ಬೇಡಿ ಆದರೂ ಕೂಡ ನಾವು ಊಟ ಮಾಡ್ತೇವೆ. ಹಾಗಾದ್ರೆ ಈ ತುತ್ತಿನ ಚೀಲವನ್ನು ಒತ್ತೊತ್ತಿ ತುಂಬುವೆವು, ನೆತ್ತಿಯ ಚೀಲವನ್ನು ತುಂಬುವವರನ್ನು ಒಬ್ಬರನ್ನು ನಾವು ಕಾಣ್ತೇವೇನ್ರಿ? ಹೊಟ್ಟೆ ಹಸದದ್ ಗೊತ್ತಾಗ್ಯದ, ಜ್ಞಾನದ ಹಸಿವಾಗೈತಂತ ಒಬ್ಬರ ಬಂದು ಗುರುಗಳ ಹತ್ರ, ಗುರುಗಳ ನಮಗ ಜ್ಞಾನವನ್ನ ಕೊಡಿ, ಧ್ಯಾನವನ್ನ ಕೊಡಿ ಅಂತ ಕೇಳಿದೇವೆ ನಾವು? ಅಲ್ರಿ, ರೊಕ್ಕ ಕೊಡು ಅಂತ ಕೇಳ್ತೇವೆ ನಾವು, ರೊಕ್ಕ ಕೊಡು ಅಂತ ಕೇಳ್ತೇವೆ. ಆದ್ರೆ ಜ್ಞಾನವನ್ನ ಕೊಡು ಅಂತ ಯಾರಾದ್ರೂ ಕೇಳ್ತೇವೇನು? ಕೇಳ್ತಾನೆ ಇಲ್ಲ. ಅಂದ್ರೆ ರೊಕ್ಕದ ಮಹತ್ವ ಗೊತ್ತೈತಿ ಮನುಷ್ಯನಿಗೆ, ಹಣದ ಮಹತ್ವ ಗೊತ್ತೈತಿ ಮನುಷ್ಯನಿಗೆ, ಧ್ಯಾನದ ಮಹತ್ವ ಗೊತ್ತಿಲ್ಲ ನಮಗೆ. ಇವತ್ತು ಪತ್ರಿಜಿಯವರು ಏನು ಮಾಡಿದ್ರು ಅಂತಂದ್ರೆ, ಬುದ್ಧ ಬಂದು 2,500 ವರ್ಷಗಳಾದರೂ ಸಹಿತ, ಬುದ್ಧ ಬಂದು ಹೋಗಿ 2,500 ವರ್ಷಗಳಾದರೂ ಸಹಿತ ಎಷ್ಟು ಜನ ಇವತ್ತು ಧ್ಯಾನವನ್ನ ಮಾಡಲಿಕ್ಕೆ ಮುಂದುವರಿತಾ ಇದ್ದೇವೆ? ಬಹಳ ಜನ ಮರ್ತೇ ಹೋಗಿತ್ತು. ನಿಮ್ದು ಬಿಡ್ರಿ. ಅಂದ್ರೆ
ಲೌಕಿಕದಲ್ಲಿ ಸಂಸಾರದಲ್ಲಿದ್ದುಕೊಂಡು ಸಾಕಷ್ಟು ಕೆಲಸ ಕಾರ್ಯಗಳು, ಮನೆ ದಗದ ಕೆಲಸ ಕಾರ್ಯಗಳಿರುತ್ತದೆ, ನೀವು ನಿಮ್ಮ ಕೆಲಸ ಮಾಡ್ಕೊಳ್ತೀರಿ. ಇವತ್ತು ಎಷ್ಟೋ ಜನ ಆಧ್ಯಾತ್ಮಿಕ ಜೀವನವನ್ನ ನಡೆಸುವಂತಹ ಎಷ್ಟೋ ಜನ ನಾಯಕರು, ಮುಖಂಡರುಗಳು ಧ್ಯಾನ ಮಾಡ್ತಾರೇನಂತ ಹೋಗಿ ಕೇಳ್ರಿ. ಧ್ಯಾನ ಮಾಡಕ್ ಅವ್ರಿಗೆ ಪುರುಸೊತ್ತಿಲ್ಲ. ಇವತ್ತು ಎಲ್ಲ ವ್ಯವಹಾರದೊಳಗೆ ಮುಳುಗಿಬಿಟ್ಟದ, ಆಧ್ಯಾತ್ಮಿಕ ಜೀವನನ ಗೊತ್ತಿಲ್ಲ. ಇವತ್ತೇನಪ್ಪಾ ಅಂತಂದ್ರೆ ಬಹಳ ಜನರದು ತಲೆಯೊಳಗ ಏನೋ ಹಿಂಗ್ ಮಾಡಿಬಿಟ್ರೆ ಮುಗಿದೋಯ್ತು, ಇದೊಂದು ಬಿಟ್ರೆ ಧ್ಯಾನ ಮುಗಿದೋಯ್ತಲ್ಲ. ಏನ್ರಿ, ಯಾಕೆ ಈ ಮಾತನ್ನ ಹೇಳ್ತೀರಿ ಅಂದ್ರೆ, ನಾನು ಊಟ ಮಾಡಿದ್ರೆ ನನ್ನ ಹೊಟ್ಟೆ ತುಂಬುತ್ತದೆ, ನಿಮ್ಮದು ಯಾರದು ಹೊಟ್ಟೆ ತುಂಬುವುದಿಲ್ಲ. ಹಂಗ ನಾನು ಧ್ಯಾನ ಮಾಡಿದ್ರೆ ನನಗ ಜ್ಞಾನ ಪ್ರಾಪ್ತಿ ಆಗುತ್ತದೆ, ನೀವು ಧ್ಯಾನ ಮಾಡಿದ್ರೆ ನಿಮಗ ಜ್ಞಾನ ಪ್ರಾಪ್ತಿ ಆಗುತ್ತದೆ. ಯಾರೋ ಮಗ ಮಾಡಿದ, ಅವು ಮಾಡಿದ, ಅಪ್ಪ ಮಾಡಿದ, ನಾನೇನು ಮಾಡ್ಲಿಕ್ಕಂದ್ರೆ ನಡೀತದ. ಪತ್ರಿಜಿಯವರು ಹೇಳಿದ್ದು ಏನು ಅಂದ್ರೆ, ಧ್ಯಾನ ಕುಟುಂಬದಲ್ಲಿರುವವರೆಲ್ಲರೂ ಕೂಡ ಧ್ಯಾನ ಮಾಡಬೇಕು, ಊರಿನಲ್ಲಿರುವವರೆಲ್ಲರೂ ಧ್ಯಾನ ಮಾಡಬೇಕು, ಜಿಲ್ಲೆಗಳಲ್ಲಿರುವವರೆಲ್ಲರೂ ಮತ್ತು ರಾಜ್ಯದಲ್ಲಿ, ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಇರುವವರೆಲ್ಲರೂ ಕೂಡ ಧ್ಯಾನವನ್ನ ಮಾಡಬೇಕು. ಯಾಕೆ ಮಾಡಬೇಕು? ನಾವು ಧ್ಯಾನ ಮಾಡುವುದರಿಂದ ಪತ್ರಿಜಿಯವರಿಗೆ ಲಾಭ ಆಗುತ್ತದಂತಲ್ಲ. ನಾವು ಧ್ಯಾನ ಮಾಡುವುದರಿಂದ ಈ ಒಂದು ಕಲಿಯುಗದಲ್ಲಿ ಒಂದು ಚೈತನ್ಯ ಶಕ್ತಿ ವಿಶ್ವವ್ಯಾಪಕವಾಗಿ ಬೆಳೀತದೆ. ಧ್ಯಾನ ಮಾಡುವುದರಿಂದ ನಮ್ಮ ಒಳಗಡೆಗೆ ಚೈತನ್ಯ ಬರುವುದಷ್ಟೇ ಅಲ್ಲ, ನಮ್ಮ ಒಳಗಡೆಗೆ ಅಹಿಂಸೆ ಪ್ರಾಪ್ತಿಯಾಗುತ್ತೆ. ಈ ಜಗತ್ತಿನಲ್ಲಿರತಕ್ಕಂತಹ ಹಿಂಸೆ ತೊಡೆದು ಹೋಗುತ್ತದೆ. ಇವತ್ತು ಎಷ್ಟು ಹಿಂಸೆ ಇದೆ, ಇವತ್ತು ಎಷ್ಟು ಕೊಲೆ ಸುಲಿಗೆಗಳು, ಅನ್ಯಾಯಗಳು, ಅಧರ್ಮಗಳು ತಾಂಡವವಾಡ್ತಾ ಇದ್ದಾವೆ. ಇದು ಸುವರ್ಣ ಯುಗವಾಗಬೇಕಾಗಿತ್ತು ಅಂದ್ರೆ ಎಲ್ಲರೂ ನಾವು ನಮ್ಮೊಳಗಿನ ಸಂಕುಚಿತ ಬುದ್ಧಿಯನ್ನ, ಸಂಕುಚಿತ ಭಾವವನ್ನ ನಾವು ತೊಡೆದು ಹಾಕಬೇಕಾಗ್ಯದ. ನಮ್ಮೊಳಗಿರತಕ್ಕಂಥ ಅಸಹಕಾರ, ನಮ್ಮೊಳಗಿರತಕ್ಕಂತಹ ಅಜ್ಞಾನ, ನಮ್ಮೊಳಗಿರತಕ್ಕಂತಹ ಅಂಧಕಾರ, ನಮ್ಮೊಳಗಿರತಕ್ಕಂತಹ ಯಾವುದು ಸಂಕುಚಿತ ಭಾವ ಅದು ದೂರ ಆಗಬೇಕು. ಎಲ್ಲರೂ ಅಖಂಡ ಒಂದು ಅನ್ನುವಂತಹ ಭಾವ ನಮ್ಮೊಳಗಡೆಗೆ ಬರಬೇಕು. ಜಾತಿ ಧರ್ಮಗಳ ಮಧ್ಯದಲ್ಲಿ ವಿಷ ಬೀಜವನ್ನ ಬಿತ್ತುವಂತಹ ಕೆಲಸ ಇವತ್ತು ಸಮಾಜದಲ್ಲಿ ನಡೀತಾ ಇದೆ. ನನ್ನ ಧರ್ಮ ದೊಡ್ಡದು, ನಿನ್ನ ಧರ್ಮ ಸಣ್ಣದು, ನನ್ನ ಜಾತಿ ದೊಡ್ಡದು, ನಿನ್ನ ಜಾತಿ ಸಣ್ಣದು. ಹೀಗೆ ಧರ್ಮಗಳ ಮಧ್ಯದಲ್ಲಿ, ಜಾತಿಗಳ ಮಧ್ಯದಲ್ಲಿ ವಿಷ ಬೀಜವನ್ನ ಬಿತ್ತಿ ನನ್ನವರು ತನ್ನವರು ಅನ್ನುವುದನ್ನು ಇವತ್ತು ನಾವು ಕಳ್ಕೊಳ್ತಾ ಇದ್ದೇವ್ರಿ. ಒಂದೇ ತಾಯಿಯ ಮಕ್ಕಳಾದವರು ಒಂದಾಗಿ ಬದುಕಲಿಕ್ಕೆ ಆಗ್ತಾ ಇಲ್ಲ, ಕೂಡಿ ಬಾಳಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಧ್ಯಾನದ ಕೊರತೆ. ಯಾವಾಗ ನಾವು ಧ್ಯಾನ ಸಾಧನೆ ಮಾಡುತ್ತೇವೋ, ಜ್ಞಾನವನ್ನ ಪಡೆದುಕೊಳ್ಳುತ್ತೇವೋ, ಸಂತರ ಸಂಘದೊಳಗ ಸತ್ಸಂಗವನ್ನ ಮಾಡಿಕೊಂಡು ಸ್ವಾಧ್ಯಾಯ ಅಂದ್ರೆ ಸ್ವ ಅಧ್ಯಯನವನ್ನ ಮಾಡುತ್ತೇವೋ, ಅವಾಗ ನಮಗೆ ಗೊತ್ತಾಗ್ತದೆ, ಅಯ್ಯೋ ನಮ್ಮೊಳಗಿರುವುದನ್ನ ಇವರೆಲ್ಲರೂ ನನ್ನವರಲ್ಲ, ನನ್ನವರ ಜೊತೆಗೆ ನಾನು ಪ್ರೀತಿ, ವಿಶ್ವಾಸ, ಗೌರವದಿಂದ ಬದುಕಬೇಕನ್ನುವುದನ್ನ ನಾವು ಪಡೆದುಕೊಳ್ಳುತ್ತೇವೆ. ಹಾಗಾಗಿ ಆತ್ಮೀಯ ಬಂಧುಗಳೇ, ಆತ್ಮಬಂಧುಗಳೇ, ತಾವೆಲ್ಲರೂ ಕೂಡ ಧ್ಯಾನಿಗಳು. ಬಹಳ ದೂರದಿಂದ ಆಂಧ್ರ ಪ್ರದೇಶದಿಂದ ಬಂದಿದ್ದಾರೆ, ಚಿಕ್ಕೋಡಿಯಿಂದ ಬಂದಿದ್ದಾರೆ, ಬಳ್ಳಾರಿಯಿಂದ ಬಂದಿದ್ದಾರೆ, ಅಥಣಿ ಸಂಕರಟಿಯಿಂದ ಬಂದಿದ್ದಾರೆ. ಬಹಳ ದೂರದಿಂದ ಬಹಳ ಮಾಸ್ಟರ್ಸ್ ಬೆಂಗಳೂರಿಂದ ಬಂದಂಥವರಿದ್ದಾರೆ. ಯಾಕೆ ಇವರೆಲ್ಲ ಧ್ಯಾನಿಗಳು ಬಂದಿದ್ದಾರೆ ಅಂತಂದ್ರೆ, ಈ ಧ್ಯಾನ ಮಂದಿರದೊಳಗ ಒಂದು ಜೀವ ಚೈತನ್ಯದ ಶಕ್ತಿ ಅನ್ನತಕ್ಕಂಥದ್ದು ಇವತ್ತು ಪ್ರಕಟ ಆಯಿತು. ಈಗ ದೇವಸ್ಥಾನವನ್ನು ಕಟ್ಟಿದ ಮೇಲೆ ಅದರೊಳಗೆ ಒಂದು ಮೂರ್ತಿ ಇಡ್ತಾರೆ, ಆ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ. ಹೌದಲ್ಲ? ನೋಡಿ, ಶಿಲ್ಪಿಯಾದವನು ಅದರ ಮೇಲೆ ಕಾಲಿಟ್ಟು ಉಳಿ ತಗೊಂಡು ಸುತ್ತಿಗೆ ತಗೊಂಡು ಹೊಡೆದು ಏನು ಮಾಡಿರ್ತಾನೆ? ಮೂರ್ತಿಯನ್ನ ಕೆತ್ತಿರ್ತಾನೆ. ಮೂರ್ತಿಯನ್ನ ಕೆತ್ತಿದ ಮೇಲೆ ಅದನ್ನ ತಗೊಂಡು ಬಂದು ಜಲಾದಿವಾಸ, ವಸ್ತ್ರಾದಿವಾಸ, ಧಾನ್ಯಾದಿವಾಸವನ್ನ ಮಾಡಿ ಪಂಡಿತರಿಂದ, ಶಾಸ್ತ್ರ ಬಲ್ಲವರಿಂದ ಅದಕ್ಕ ಯಂತ್ರೋಕ್ತವಾಗಿ, ಮಂತ್ರೋಕ್ತವಾಗಿ
ಮತ್ತು ತಂತ್ರೋಕ್ತವಾಗಿ ಪೂಜೆ ಪುನಸ್ಕಾರಗಳ ಮೂಲಕವಾಗಿ ಅದನ್ನು ಏನು ಮಾಡ್ತಾರೆ, ಸಂಸ್ಕಾರವನ್ನು ಕೊಟ್ಟು ಅಲ್ಲಿ ಇಟ್ಟು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದ ಮೇಲೆ ಯಾರು ಶಿಲ್ಪಿ ಇರ್ತಾನಲ್ಲ ಅವನೇ ಹೋಗಿ ಆ ದೇವರ ಮುಂದೆ ಕೈ ಮುಗಿದು, ಅಂದ್ರೆ ಆ ಮೂರ್ತಿ ಮುಂದೆ ಕೈ ಮುಗಿದು ನನಗೆ ಅದನ್ನು ಕೊಡು, ನನಗೆ ಇದನ್ನು ಕೊಡು ಅಂತ ಬೇಡ್ತಿರ್ತಾನೆ. ಕೆತ್ತಿದ್ದು ಯಾರು? ಯಾರು ಕೆತ್ತಿದ್ದು? ಅದರ ಮೇಲೆ ಕುಂತಿದ್ದಾನೆ, ಅದರ ಮೇಲೆ ಕಾಲಿಟ್ಟು ಕೆತ್ತಿರ್ತಾನೆ. ಅವಾಗ ಅದರಲ್ಲಿ ದೈವತ್ವ ಅವನಿಗೆ ಕಾಣೋದಿಲ್ಲ, ಅದರೊಳಗೆ ಅವನಿಗೆ ದೈವತ್ವ ಕಾಣೋದಿಲ್ಲ. ಯಾವಾಗ ಗುರುಗಳಿಂದ ಅದರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತದೋ, ಜೀವ ಕಳೆ ತುಂಬುತ್ತದೋ, ಅವಾಗ ಅಲ್ಲಿ ನಾವು ದೈವತ್ವದ ಪರಿಕಲ್ಪನೆ ನಮಗೆ ಜಾಗೃತ ಆಗುತ್ತದೆ. ಹೇಗೋ ಹಾಗೆ ನಮ್ಮ ಸಾವಿತ್ರಿ ಮೇಡಮ್ ಅವರು ನಿಜವಾಗ್ಲೂ ಅವರು ಅಪರೂಪದ ಸಾಧಕರು. ಬಹುಶಃ ಒಬ್ಬರು ಪಿರಮಿಡ್ ಕಟ್ಟಡ ಮಾಡಿದ್ರು ಅಂದ್ರೆ ಅದು ಅವರ ಕೊನೆಯ ಜನ್ಮ, ಅವರ ಸಾರ್ಥಕ ಜನ್ಮ, ಅವರ ಜೀವನ್ಮುಕ್ತಿಯನ್ನು ಸಾಧಿಸಿದಾರ ಅಂತ ನಾವು ತಿಳ್ಕೊಳ್ಬೇಕು. ಯಾರ್ಯಾರು ಜೀವನ್ಮುಕ್ತರಾಗಬೇಕು ಅಂತ ಬಯಕೆ ಇದೆಯೋ, ಆಸೆ ಇದೆಯೋ, ನೀವು ಒಂದೊಂದು ಪಿರಮಿಡ್ ಕಟ್ಟಡ ಕಟ್ಟಿಬಿಡ್ರಿ, ನೀವು ಜೀವನ್ಮುಕ್ತರಾಗ್ತೀರಿ. ನಾವು ನಮ್ಮ ಮಕ್ಕಳಿಗೆ ಮನೆ ಕಟ್ಟೋದು ಗೊತ್ತು ನಮಗೆ. ನಮ್ಮ ಮಕ್ಕಳಿಗೆ ಮನೆ ಕಟ್ತೇವೆ, ಹೊಲ ತಗೊಂಡು ಇಡ್ತೇವೆ, ರೊಕ್ಕ ರೂಪಾಯಿಗಳನ್ನ ತಗೊಂಡು ಇಡ್ತೇವೆ. ಆದರೆ ನಾವೆಲ್ಲ ನಮ್ಮ ಮಕ್ಕಳ ಮರಿಗಾಗಿ ಮಾಡ್ತಾ ಇದ್ದೇವೆ. ಒಬ್ಬರಾದ್ರೂ ಭೂಮಂಡಲಕ್ಕೆ ಏನಾದ್ರೂ ಮಾಡಬೇಕು ಅಂತ ನಾವು ಬಯಸ್ತೇವೇನು? ಭೂಮಿಗೆ ಏನಾದ್ರು ಕೊಡಬೇಕು ಅಂದ್ರೆ ನೋಡಿ, ಒಬ್ಬ ರೈತ ಭೂಮಿಗೆ ಒಂದು ಕಾಳು ಹಾಕಿದ್ರೆ ಭೂಮಿ ಅವನಿಗೆ 100 ಕಾಳುಗಳನ್ನು ಕೊಡುತ್ತದೆ. ಹಾಗೆ ನಾವು ಒಂದು ಪಿರಮಿಡ್ ಕಟ್ಟಡವನ್ನು ಮಾಡಿದರೆ ಜನ್ಮ ಜನ್ಮಾಂತರದ ನಮ್ಮ ಎಲ್ಲ ಕರ್ಮಗಳು ಕೂಡ ಏನಾಗ್ತವೆ, ಭಸ್ಮವಾಗಿ ನಾವು ಜೀವನ್ಮುಕ್ತರಾಗ್ತೇವೆ, ಪರಿಪೂರ್ಣರಾಗ್ತೇವೆ, ಪರಿಪಕ್ವತೆಯನ್ನು ನಾವು ಪಡೆದುಕೊಳ್ಳುತ್ತೇವೆ. ಹೌದಲ್ಲ? ಹಾಗಾಗಿ ಇವತ್ತು ಸಾವಿತ್ರಿ ಮೇಡಮ್ ಅವರು ಈ ಒಂದು ಬಾಗಲವಾಡ ಅನ್ನುವಂತಹ ಚಿಕ್ಕ ಗ್ರಾಮದಲ್ಲಿ, ಅದು ಲಕ್ಷ್ಮಿ ಕ್ಯಾಂಪ್ ಅನ್ನುವಂತಹ ಚಿಕ್ಕ ತೋಟದಲ್ಲಿ ಒಂದು ಸುಂದರವಾದ ಪಿರಮಿಡ್ ನಿರ್ಮಾಣವನ್ನು ಮಾಡಿದ್ದಾರೆ. ಅದಕ್ಕಾಗಿ ಅವರು ಸಾಕಷ್ಟು ಶ್ರಮಿಸಿದ್ದಾರೆ, ಅದಕ್ಕಾಗಿ ಅವರು ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಕೆಲಸ ಅವರು ಹೇಳಿದ್ರಲ್ಲ, ಸುಮ್ಮನೆ ಬುನಾದಿ ಪೂಜೆ ಮಾಡ್ರಿ, ಗುದ್ಲಿ ಪೂಜೆ ಮಾಡ್ರಿ, ತನ್ನಿಂತಾನೇ ಅದರ ಕಾರ್ಯ ಆಗತ್ತೆ. ಪ್ರಕೃತಿ ತನ್ನ ಕಾರ್ಯವನ್ನ ತಾನು ಮಾಡಿಸಿಕೊಳ್ಳುತ್ತದೆ. ನಾನು ಮಾಡಿದ್ದೆಲ್ಲ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದೆ ನೆನ್ನದಿರ ಲಿಂಗಕ್ಕೆ, ಮಾಡಿದೆ ನೆನ್ನದಿರ ಜಂಗಮಕ್ಕೆ, ಮಾಡಿದೆನೆಂಬುದು ಮನದಲ್ಲಿ ಹೊಳೆಯದಿದ್ದೊಡೆ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ. ನಾನ್ ಮಾಡಿದೆ ಅಹಂಕಾರವನ್ನು ಪಡಲಾರ್ದನೆ. ನಿಸ್ವಾರ್ಥತನದಿಂದ ಯಾರು ಈ ಭೂಮಿಗೆ ಸಹಾಯ ಸಹಕಾರವನ್ನು ಮಾಡ್ತಾರೋ, ಈ ಪ್ರಕೃತಿಯ ಜೊತೆಗೆ ಬದುಕುತ್ತಾರೋ, ಅವರ ಜೊತೆಗೆ ಪ್ರಕೃತಿ ನಿಲ್ತದೆ. ಪಾಪ ಅವರು ಹೇಳಿದ್ರು, ನನ್ನ ಜೊತೆಗೆ ಯಾರೂ ಇಲ್ಲ, ನನ್ನವರು ತನ್ನವರು ಅನ್ನುವಂಥವರು ಯಾರೂ ಇಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಇಷ್ಟು ಜನ ಬಂದ್ಬಿಟ್ಟೇವಲ್ರಿ, ನಾವೆಲ್ಲ ಸಾಮಾನ್ಯರೇನು? ಅಪರೂಪದ ಎಲ್ಲ ಮಾಸ್ಟರ್ಸ್, ಬರೀ ಫಿಸಿಕಲಿ ಅಲ್ಲ, ಸಾಕಷ್ಟು ಹಾಸ್ಟೆಲ್ ಮಾಸ್ಟರ್ಸ್ ನಮ್ಮ ಜೊತೆಗೆ ಇರ್ತಾರೆ, ನಮಗೆ ಸಹಾಯ ಮಾಡ್ತಾರೆ. ಹಾಗಾಗಿ ಇಲ್ಲಿದ್ದವರು ಯಾರು ನಮಗೆ ಯಾರು ಇಲ್ಲ ಅನ್ನುವಂತಹ ಕೊರಗು ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಅಯ್ಯೋ ನನ್ನವರನ್ನೋರು ಯಾರು ಇಲ್ಲ ಅಂತ ಅನ್ನಬೇಡಿ. ನೀವು ಧ್ಯಾನ ಮಾಡಿ ಸಾಕು, ನಿಮ್ಮ ಜೊತೆಗೆ 1 ಲಕ್ಷ ಜನ ಇರ್ತಾರೆ. ಹಾಸ್ಟೆಲ್ ಮಾಸ್ಟರ್ಸ್ ಲಕ್ಷ ಜನ ನಿಮಗೆ ಸಹಾಯ ಮಾಡಲಿಕ್ಕೆ ನಿಲ್ತಾರೆ. ನಿಮ್ಮ ಜೀವನದೊಳಗ ಏನೂ ಕೊರತೆಯಾಗುವುದಿಲ್ಲ. ಇದನ್ನ ನೆನಪಿಟ್ಟುಕೊಳ್ರಿ. ಮನುಷ್ಯ ಮನೆ ತುಂಬ ಎಲ್ಲ ತುಂಬಿರ್ತಾನೆ, ಅವನ ಕಿಶೆದೊಳಗೆ 1 ರೂಪಾಯಿ ಇರೋದಿಲ್ಲ. ಯಾರಿಗಾದ್ರೂ ಒಂದು ಕೊಡಬೇಕು ಅಂದ್ರೆ ಏನೂ ಇಲ್ಲ ನನ್ನ ಹತ್ರ, ಮುಂದೆ ಹೋಗ್ರಿ ಅಂತ ಹೇಳಿ ಕಳಿಸ್ತಾನೆ. ಅರ್ಥ ಏನು? ಅವನು ದರಿದ್ರನಾಗಿದ್ದಾನೆ ಅಂತ. ಅವನ ಮನೆ ಶ್ರೀಮಂತವಾಗಿದೆ, ಆದರೆ ಮನಸ್ಸು ದರಿದ್ರತನದಿಂದ ತುಂಬಿಕೊಂಡದ. ಹಾಗಾದ್ರೆ ನಾವು ದರಿದ್ರ ಜೀವನ ನಡೆಸಬೇಕೋ ಏನು ಅತ್ಯಂತ ಹೃದಯವಂತಿಕೆ ಶ್ರೀಮಂತಿಕೆಯಿಂದ ನಾವು ಬದುಕಬೇಕೋ ಹೇಳಿ? ಏನಾಗಬೇಕು? ನಮ್ಮ ಮನೆ ಶ್ರೀಮಂತವಾಗಿರೋದಲ್ಲ, ನಮ್ಮ ಮನಸ್ಸು, ನಮ್ಮ ಹೃದಯ ಶ್ರೀಮಂತವಾಗಿರಬೇಕು. ಅದು ಸುಂದರವಾಗಿರುವಂತಹ ಜೀವನ, ಅದು ನಮ್ಮ ನಿಜವಾಗಿರತಕ್ಕಂತಹ ಜೀವನ. ಹಾಗಾಗಿ ಸಾವಿತ್ರಿ ಮೇಡಮ್ ಅವರು ಹೃದಯ ಶ್ರೀಮಂತಿಕೆಯಿಂದ ಬದುಕಿದಂಥವರು. ಅವರು ಅಪರೂಪದ ಸಾಧಕಿಯರು. ಈಜಿಪ್ತಿಗೂ ಹೋಗಿ ಬಂದ್ರವರು. ಅದಾದ ಮೇಲೆ ಏನೋ ನಮ್ಮ ಜೊತೆಗೆ, ನಮ್ಮ ಇಲ್ಲದರಲ್ಲ ವೀರಾಂಜನೇಯವರು,
ಅವರ ಜೊತೆಗೆ ಆದಿ ಕೈಲಾಸ ಓಂ ಪರ್ವತ ಯಾತ್ರೆಗೆ ನಾವು ಹೋಗಿದ್ವಿ, ನಮ್ಮ ಜೊತೆಗೆ ಅವರು ಕೂಡ ಇದ್ರು. ಆ ಎಲ್ಲ ಯಾತ್ರೆಗಳಲ್ಲಿಯೂ ಕೂಡ ಧ್ಯಾನ, ಸತ್ಸಂಗ, ಚಿಂತನ ಮಾಡ್ತಾ ಅವರಲ್ಲಿರುವಂತ ಉತ್ಸಾಹ ಅವತ್ತೇ ಹೇಳಿದ್ರು. ಸುಮಾರು 5-6 ತಿಂಗಳ ಮೇಲೆ ಆಯಿತು, 7-8 ತಿಂಗಳಾಗ್ಲಿಕ್ಕೆ ಬಂತು ಹೆಚ್ಚು ಕಡಿಮೆ. ಅದು ಅವಾಗಲೇ ಹೇಳಿದ್ರು ನನಗೆ, ಅಪ್ಪಾಜಿ ನಾವು ಪಿರಮಿಡ್ ಕಟ್ಟಡ ಮಾಡ್ತಾ ಇದ್ದೇವೆ, ಅದರ ಉದ್ಘಾಟನೆಗೆ ನೀವು ಬರಬೇಕು ಅಂತ ಹೇಳಿದ್ರು. ನಿಜವಾಗ್ಲೂ ನಾನು 300 ಕಿಲೋಮೀಟರ್ ದೂರ ಆಗುತ್ತೆ, ಬರ್ಲಿಕ್ಕೆ ಆಗುತ್ತಾ ಇಲ್ಲ ನೋಡೋಣಮ್ಮ, ಕಾರ್ಯಕ್ರಮಗಳ ಒತ್ತಡಗಳಿದೆ ಅಂತ ಹೇಳಿದ್ದೆ. ಆದರೆ ಬರಲೇಬೇಕು ಅಪ್ಪಾಜಿ, ಬರಲೇಬೇಕು ಅನ್ನುವಂತ ಅವರ ಹಂಬಲ್ ಇದೆಯಲ್ಲ, ಆ ಕಳಕಳಿ ಇದೆಯಲ್ಲ, ಆ ಕಳಕಳಿ ನಿಜವಾಗ್ಲೂ ನನಗೆ ಇಲ್ಲಿ ಬರುವಂಗೆ ಮಾಡ್ಯದ. ಇಲ್ಲ ತಂದ್ರೆ ನನಗೆ ಕಾರ್ಯಕ್ರಮಗಳ ಒತ್ತಡ, ಸಾಕಷ್ಟು ಕಾರ್ಯಕ್ರಮಗಳಿದ್ದು, ನಿನ್ನೆನೂ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ನಿನ್ನೆ ತಾನೇ ರಾತ್ರಿನೇ ನಾನು ಬಂದು ಲಿಂಗಸೂರಲ್ಲಿ ಉಳ್ಕೊಂಡಿದ್ದೆ. ನಿಜವಾಗ್ಲೂ ನಮ್ಮ ಹನುಮಂತರಾವ್ ಗುರೂಜಿಯವರಾಗ್ಲಿ, ಬಂದಿರತಕ್ಕಂಥ ನಮ್ಮ ಕೇತಪ್ಪನವ್ರ ಸರ್ ಅವರಾಗ್ಲಿ, ಎಲ್ಲ ಮಾಸ್ಟರ್ಸ್ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅವರಿಗೊಂದು ಶಕ್ತಿಯಾಗಿ ನಿಂತಿದ್ದಾರೆ, ಬೆಂಬಲವಾಗಿ ನಿಂತಿದ್ದಾರೆ. ಅವರಿಗೆ ಸಹಾಯಕ್ಕಾಗಿ ಅವರು ಯಾವಾಗಲೂ ಬೆನ್ನೆಲುವಾಗಿ ಅವರ ಜೊತೆಗೆ ನಿಂತಿದ್ದಾರೆ ಅಂತ ಹೇಳಿನೇ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗುತ್ತಾ ಇದೆ. ನಿಜವಾಗಲೂ ಯಾರೇ ಆಗಲಿ ಧ್ಯಾನಿಗಳು ಅಂತ ಯಾರಿಗೆ ಕರಿಬೇಕು ಅಂದ್ರೆ, ಯಾರು ನೊಂದವರಿದ್ದಾರೆ, ಯಾರು ಬೆಂದವರಿದ್ದಾರೆ ಜೀವನದಲ್ಲಿ, ಅವರಿಗೆ ಶಕ್ತಿಯಾಗಿ ನಿಲ್ಲುವವರೇ ನಿಜವಾದ ಧ್ಯಾನಿಗಳು. ಏನು, ಅವರನ್ನ ಕೊನೆಯವರೆಗೂ ಕೈ ಹಿಡಿದು ಮುನ್ನಡೆಸುವವರೇ ಧ್ಯಾನಿಗಳು. ಯಾಕಂದ್ರೆ ಪತ್ರಿಜಿಯವರು ಕೊನೆಯ ಉಸಿರಿರುವವರೆಗೂ ಅವರು ಲೋಕ ಕಲ್ಯಾಣಕ್ಕಾಗಿ ತಮ್ಮ ಉಸಿರನ್ನ ಮೀಸಲಾಗಿಟ್ರು. ಅವರು ಯಾವತ್ತೂ ಕುಟುಂಬಕ್ಕಾಗಿ ಬದುಕಲಿಲ್ರಿ, ಕುಟುಂಬದ ಜೊತೆಗೆ ಇದ್ರು. ಪತ್ರಿಜಿಯವರನ್ನ ಅರ್ಥವ್ರು ಬಹಳ ಜನ ಇದ್ದೀರಿ. ಪತ್ರಿಜಿಯವರು ಕುಟುಂಬದ ಜೊತೆಗೆ ಇದ್ರು, ಮಕ್ಕಳು ಮರಿಗಳ ಜೊತೆಗೆ ಮೊಮ್ಮಕ್ಕಳ ಜೊತೆಗೆ ಇದ್ರು. ಆದರೆ ಅವರಿಗಾಗಿ ಅವರು ಬದುಕಲಿಲ್ಲ, ಈ ಸಮಾಜಕ್ಕಾಗಿ, ವಿಶ್ವ ಕಲ್ಯಾಣಕ್ಕಾಗಿ, ಆತ್ಮ ಕಲ್ಯಾಣಕ್ಕಾಗಿ ತಮ್ಮ ಉಸಿರನ್ನ ಮೀಸಲಾಗಿಟ್ಟಿದ್ರು. ಹಾಗೆ ನಾವೆಲ್ಲರೂ ಕೂಡ ನಮ್ಮ ಉಸಿರನ್ನ ವ್ಯರ್ಥವಾಗಿ ನಾವು ಕಳೆಯಲಾರ್ದನೆ ಈ ಲೋಕ ಕಲ್ಯಾಣಕ್ಕಾಗಿ, ಆತ್ಮ ಕಲ್ಯಾಣಕ್ಕಾಗಿ ಮೀಸಲಾಗಿ ಇರಿಸೋಣ ಅನ್ನುವಂತಹ ಮಾತನ್ನ ತಿಳಿಸ್ತಾ, ನಮ್ಮೆಲ್ಲರದ ಒಂದು ಕನಸು ಏನು ಅಂದ್ರೆ ನಮ್ಮ ಮಕ್ಕಳು ಚೆನ್ನಾಗಿ ಆಗ್ಬೇಕು ಅನ್ನೋದು. ನಮ್ದಂತೂ ಏನಾರ ಆಗೈತಿ ಹೋಗೈತಿ, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನುವವರು ಮೊದಲು ನೀವು ಧ್ಯಾನ ಮಾಡ್ರಿ. ನೀವು ಧ್ಯಾನ ಮಾಡಿದ ಮೇಲೆ ನಿಮ್ಮ ಮಕ್ಕಳಿಗೆ ಧ್ಯಾನ ಮಾಡಕ್ ಹಚ್ಚ್ರಿ. ಸುಮ್ಮನೆ ನೀ ಧ್ಯಾನ ಮಾಡಿ, ತಂದೆ ತಾಯಿ ಧ್ಯಾನ ಮಾಡೋದಿಲ್ಲ. ಇವತ್ತು ಬರೀ ಮಕ್ಕಳಿಗೆ ಹೇಳ್ತಾರ, ಧ್ಯಾನ ಮಾಡಿ ಕುತ್ಕೊಂಡು ಅಭ್ಯಾಸ ಮಾಡೋ ಅಂತ ಹೇಳ್ತಿರ್ತಾರೆ. ಯಾಕಂದ್ರೆ ಇವ್ರಿಗೆ ಹೇಳುವಾರು ಯಾರು ಇಲ್ಲ. ಈಗ ಅವ್ವ ಅಪ್ಪಗ ಪಾಲಕರಿಗೆ ಹೇಳೋರು ಯಾರು ಇಲ್ಲಾಗೈತಿ. ಅದಕ್ಕೆ ನಿಮ್ಮ ಮನೆ ಸುಂದರವಾಗಬೇಕು, ನಂದನವನ ಆಗಬೇಕು, ಆನಂದಮಯವಾಗಬೇಕು, ಆರೋಗ್ಯ ಪೂರ್ಣತೆಯಿಂದ ಕೂಡಿರಬೇಕು ಅಂದ್ರೆ ಮನೆಯಲ್ಲಿರತಕ್ಕಂತಹ ಪಾಲಕರು, ಹಿರಿಯರು ಮೊದಲು ಧ್ಯಾನವನ್ನ ಮಾಡಿ. ಅಂದಾಗ ನಿಮ್ಮನ್ನು ನೋಡಿಕೊಂಡು ಮಕ್ಕಳು ಕೂಡ ಧ್ಯಾನ ಮಾಡ್ತಾರೆ. ಮಕ್ಕಳು ವಿಶ್ವವನ್ನ ಗೆಲ್ಲುವಂತಹ ಶಕ್ತಿಯನ್ನ ಅವರು ಪಡೆದುಕೊಳ್ತಾರೆ ಎನ್ನುವಂತಹ ಮಾತನ್ನ ಈ ಸಮಯದಲ್ಲಿ ತಿಳಿಸ್ತಾ, ಸಾವಿತ್ರಿ ಮೇಡಮ್ ಅವರಿಗೆ ಹೃದಯಪೂರ್ವಕ ಒಂದು ಜೋರಾದ ಚಪ್ಪಾಳೆಯ ಮೂಲಕವಾಗಿ ಅವರಿಗೆ ಧನ್ಯವಾದಗಳನ್ನ ನಾವು ತಿಳಿಸ್ತಾ ಇದ್ದೇವೆ. ಬಹಳ ದೊಡ್ಡ ಕೆಲಸ ಮಾಡಿದ್ದೀರಿ. ಈ ಭಾಗದಲ್ಲಿರುವಂತವರು ಎಲ್ಲರೂ ಇದರ ಸದುಪಯೋಗವನ್ನ ಪಡಿಸಿಕೊಳ್ಳಬೇಕು. ಯಾಕಂದ್ರೆ ಒಂದು ಪಿರಮಿಡ್ ಕಟ್ಟಡವನ್ನ ಕಟ್ಟಿದ್ವಿ ಅಂತಂದ್ರೆ ಅಲ್ಲಿ ಸಮಾಜವನ್ನ ಕಟ್ಟುತ್ತೇವೆ, ನಮ್ಮ ಬದುಕನ್ನು ನಾವು ಕಟ್ಟಿಕೊಳ್ಳುತ್ತೇವೆ. ಅಂತಹ ಕಟ್ಟುವಂತಹ ಕೆಲಸವನ್ನ ನಾವು ಮಾಡೋಣ. ಕೆಡುವಂತವ್ರ ಕೆಲಸ ಇದ್ದೇ ಇರ್ತದೆ, ಅದು ಬೇರೆ. ಅದ್ರ ಕಡೆಗೆ ಲಕ್ಷ್ಯ ಕೊಡಲಾರ್ದನೆ ನಾವು ಯಾವಾಗಲೂ ಸಕಾರಾತ್ಮಕವಾಗಿ ಚೈತನ್ಯದಿಂದ ನಾವು ಬದುಕೋಣ. ಅಂದ್ರೆ ಚೈತನ್ಯದಿಂದ ಬದುಕುವುದಂದ್ರೆ ನಾವೆಲ್ಲ ಬದುಕಿದ್ದೇವೆ. ಹೇಗಪ್ಪ ಅಂದ್ರೆ ಚೈತನ್ಯಹೀನರಾಗಿ ಬರೇ ಅಯ್ಯೋ ಅನ್ಕೊಂತ ಹೋದ್ರೆ ಜೀವನ ಸುಧಾರಣೆ ಆಗೋದಿಲ್ಲ. ಯಾವಾಗಲೂ ಐ ಕ್ಯಾನ್ ಡೂ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಸ್ವಾಮಿ ವಿವೇಕಾನಂದರು ಹೇಳಿದ್ದು, ನಾನು ಏನು ಬೇಕಾದ್ರೂ ಮಾಡಬಲ್ಲೆ, ಮಾಡೇ ತೀರ್ತೇನೆ, ಸಾಧಿಸಿಯೇ ತೀರ್ತೇನೆ ಅನ್ನುವಂತಹ ಆತ್ಮವಿಶ್ವಾಸದಿಂದ ನಾವೆಲ್ಲ ಬದುಕೋಣ. ಆತ್ಮವಿಶ್ವಾಸದಿಂದ ನಾವು ಬದುಕಬೇಕಾಗಿತ್ತು ಅಂದ್ರೆ ಧ್ಯಾನವನ್ನ ಎಂದೂ ಬಿಡಬೇಡಿ, ಧ್ಯಾನವನ್ನೂ ಬಿಡಬೇಡಿ, ದಾನವನ್ನೂ ಬಿಡಬೇಡಿ. ದಾನ ನಮ್ಮ ಮನೆಯ ದಾರಿದ್ರತೆಯನ್ನು ದೂರ ಮಾಡುತ್ತದೆ, ನೆನಪಿಟ್ಕೊಳ್ರಿ. ದಾನ ಮಾಡುವುದರಿಂದ ಬಡತನ ಬರುವುದಿಲ್ಲ, ದಾನ ಮಾಡುವುದರಿಂದ ಶ್ರೀಮಂತಿಕೆ ಹೆಚ್ಚಾಗುತ್ತದೆ, ದಾನ ಮಾಡುವುದರಿಂದ
ದುಡ್ಡು ಹೆಚ್ಚು ಬರ್ತದೆ, ಶ್ರೀಮಂತರಾಗುತ್ತೇವೆ. ಇವತ್ತು ಶ್ರೀಮಂತರು ಯಾಕೆ ಶ್ರೀಮಂತರಾಗ್ಯಾರ ಅಂದ್ರೆ ಅವರು ಹೆಚ್ಚು ಹೆಚ್ಚು ದಾನ ಮಾಡಿರ್ತಾರೆ, ಹಾಗಾಗಿ ಶ್ರೀಮಂತರಾಗ್ತಾರೆ. ದಾನವನ್ನು ಮಾಡಿ, ಅದು ಅನ್ನದಾನ ಇರಬಹುದು, ವಿದ್ಯಾದಾನ ಇರಬಹುದು, ಅಥವಾ ಈ ಕಡೆ ಏನು ಪಿರಮಿಡ್ ಕಟ್ಟಡಕ್ಕೆ ಕೊಡುವಂತಹ ದಾನ ಇರಬಹುದು. ಯಾವುದೇ ಇರಲಿ, ಒಂದು ಕಡೆಗೆ ದಾನ ಇರಲಿ, ಮತ್ತೊಂದು ಕಡೆಗೆ ಧ್ಯಾನವಿರಲಿ. ಈ ದಾನ ಧ್ಯಾನದಿಂದ ನಮ್ಮ ಜೀವನ ಅದ್ಭುತವಾಗಿ ನಿರ್ಮಾಣವಾಗುತ್ತೆ ಅನ್ನುವಂತಹ ಮಾತನ್ನ ಇಲ್ಲಿ ತಿಳಿಸ್ತಾ ಈ ಭಾಗದ ಎಲ್ಲ ಮಾಸ್ಟರ್ಸ್ಗಳಿಗೂ ಪ್ರೀತಿಪೂರ್ವಕ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.